ವಿದ್ಯಾರ್ಥಿಗಳೇ, ಸೊ ಕಳೆದ ತರಗತಿಯಲ್ಲಿ ನಾವು ನೋಡಿದೀವಿ ಯುದ್ಧ ಅನ್ನುವಂತ ಗದ್ಯವನ್ನ ಚರ್ಚೆ ಮಾಡ್ತಾ ಹೋದಾಗ ಅದನ್ನು ಬರೆದಿರುವಂತ ಲೇಖಕಿ ಸಾರಾ ಅಬೂಬಕರ್. ಸೊ ಈ ಪಾಠದಲ್ಲಿ ಮುಖ್ಯವಾಗಿ ಬರುವಂತಹ ಒಂದು ಪಾತ್ರ ಅಂತಂದ್ರೆ ಅದು ರಾಹಿಲ್ ಆಗಿರ್ತಾನೆ. ಸೊ ಈ ರಾಹಿಲ್ ಯಾರು? ಪ್ರಶ್ನೆ ಬರುತ್ತೆ ನಿಮಗೆ, ರಾಹಿಲ್ ಯಾರು? ರಾಹಿಲ್ ಒಬ್ಬ ಡಾಕ್ಟರ್ ಆಗಿದ್ದ ಅಲ್ವಾ? ಸೊ ಈ ಡಾಕ್ಟರ್ ರಾಹಿಲ್ ಒಂದು ಸಲ ವಿಮಾನದಲ್ಲಿ, ಅಂದ್ರೆ ಸೈನ್ಯಕ್ಕೆ ಸೇರಿದಂತ ವಿಮಾನದಲ್ಲಿ ಆತ ಶತ್ರು ದೇಶದ ಮೇಲೆ ಪ್ರಯಾಣ ಮಾಡ್ತಿದ್ದಾಗ ಆ ವಿಮಾನದಲ್ಲಿ ಏನೋ ಒಂದು ತಾಂತ್ರಿಕ ದೋಷ ಉಂಟಾಗಿ ವಿಮಾನ ಸಮುದ್ರದ ಆಳದಲ್ಲಿ ಸ್ಫೋಟವಾಗಿ ಹೋಗುತ್ತೆ. ಸೊ ಆ ಸಮುದ್ರದ ಆಳದಿಂದ ಈಜಿಕೊಂಡು ಬಂದಂತಹ ರಾಹಿಲ ಆತ ತನ್ನಲ್ಲೇ ಗೊಂದಲಕ್ಕೆ ಒಳಗಾಗ್ತದೆ. ನಾನು ಈಗ ಇರುವಂತಹ ಸ್ಥಳ ಇದು ನನ್ನ ದೇಶಕ್ಕೆ ಸೇರಿದ್ದೋ ಅಥವಾ ನನ್ನನ್ನ ಹಿಡಿದು ಕೊಲ್ಲುವಂತ ಶತ್ರುಗಳಿಗೆ ಸೇರಿದ್ದೋ ಅನ್ನುವಂಥ ಗೊಂದಲ ಪ್ರಾರಂಭ ಆಗುತ್ತೆ. ಸೊ ಆ ಗೊಂದಲದಲ್ಲಿ ಆತ ಇದ್ದಾಗ ಆತನಿಗೆ ಆತನ ಕಣ್ಣೆದುರಿಗೆ ಒಂದು ಮಿಂಚು ಮಿಂಚುತ್ತೆ. ಆ ಮಿಂಚಿನ ಬೆಳಕಿನಲ್ಲಿ ಆತನಿಗೆ ಅಲ್ಲಿ ದೂರದಲ್ಲಿ ಒಂದು ಒಂಟಿಯಾಗಿರುವಂತಹ ಒಂದು ಮನೆ ಕಾಣಿಸುತ್ತೆ. ಆ ಮನೆಯಿಂದ ಒಬ್ಬ ಮಹಿಳೆಯ ಆರ್ತನಾದ ಕೇಳಿಸುತ್ತೆ. ಯಾ ಅಲ್ಲ ಅಂತ ಆ ಮಹಿಳೆ ಕೂಗ್ತಾ ಇರೋ ಒಂದು ಆರ್ತನಾದ ಆತನಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಇದು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದಂತ ವಿಷಯ ಆಗಿದೆ. ಸೊ ಮುಂದೆ ಏನಾಗ್ತದೆ ಅಂತಂದ್ರೆ ನಾನು ಓದ್ತಾ ಹೋಗ್ತೀನಿ, ಹಾಗೆ ವಿವರಿಸ್ತಾ ಹೋಗ್ತೀನಿ. ನೀವು ಪಠ್ಯ ಪುಸ್ತಕವನ್ನು ಇಟ್ಕೊಂಡು ಪ್ರತಿಯೊಂದು ಅಂಶಗಳನ್ನ ಸರಿಯಾಗಿ ಗಮನಿಸಬೇಕು. ಮುಂದೆ ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗನೆ ಆ ಮನೆಯತ್ತ ತೆರಳತೊಡಗಿದ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೋ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಸೊ ಇಲ್ಲಿ ರಾಹಿಲನ ಮುಖದಲ್ಲಿ ಯಾವಾಗ ಆ ಮಹಿಳೆಯ ಆತನಾದ ಕೇಳಿಸ್ತೋ ಆಗ ರಾಹಿಲನ ಮುಖದಲ್ಲಿ ಸಹಜವಾಗಿ ಭಯ ಅನ್ನೋದು ಆತನ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಕೊಂಚ ನೆಮ್ಮದಿ ಕೂಡ ಆತನಿಗಾಯಿತು. ಕೊಂಚ ನೆಮ್ಮದಿ ಯಾಕಾಗಿರ್ಬೋದು ಅಂತಂದ್ರೆ ನೋಡ್ರಿ, ಒಂದು ಮೊದಲೇದು ಭಯ ಯಾಕಾಯ್ತು ಅಂತಂದ್ರೆ ಇಂಥ ಒಂದು ನಿರ್ಜನವಾಗಿರುವಂತಹ ಪ್ರದೇಶದಲ್ಲಿ ಮಹಿಳೆಯ ಒಂದು ಧ್ವನಿ ಕೇಳಿಸ್ತು ಅನ್ನುವಂಥ ಕಾರಣಕ್ಕೆ ಆತನಿಗೆ ಭಯ ಆಗಿದೆ. ಹಾಗೆ ನೆಮ್ಮದಿ ಯಾಕಾಯ್ತು ಅಂತಂದ್ರೆ ಇಂಥ ನಿರ್ಜನವಾಗಿರುವಂತಹ ಪ್ರದೇಶದಲ್ಲಿ ಯಾವುದೋ ಒಂದು ಮಹಿಳೆಯ ಧ್ವನಿ ಕೇಳಿಸ್ತಾ ಇದೆ ಅಂತಂದ್ರೆ ಇಲ್ಲಿ ನನಗೆ ತಂಗೋದಕ್ಕೆ ಅಥವಾ ನನ್ನ ಕಾಲಿನ ನೋವಿಗೆ ಚಿಕಿತ್ಸೆ ಪಡೆಯೋದಕ್ಕೆ ನನಗೆ ಆಸರೆ ಆಗುತ್ತೆ, ಅಥವಾ ಯಾರಾದ್ರೂ ಇಲ್ಲಿ ವಾಸವನ್ನು ಕೂಡ ಮಾಡ್ತಾ ಇರ್ಬೋದು, ವಸತಿ ಕೂಡ ಇರ್ಬೋದು ಅನ್ನುವಂತ ಒಂದು ನಂಬಿಕೆಯಿಂದ ಆತನ ಮನಸ್ಸಿಗೆ ಕೊಂಚ ಒಂದಿಷ್ಟು ನೆಮ್ಮದಿ ಕೂಡ ಕಾಣಿಸ್ಕೊಡುತ್ತೆ. ಹಾಗೆ ಆತ ಬೇಗ ಆತನ ಮುರಿದು ಹೋಗಿರುವಂತ ಕಾಲಿನಲ್ಲೇ ತೆವಳ್ತಾ ಆ ಮನೆಯ ಕಡೆಗೆ ಹೋಗ್ತಾನೆ. ಜೊತೆಗೆ ಸಮುದ್ರದ ಆಳದಲ್ಲಿ ಆತ ಬಿದ್ದಿದ್ರಿಂದ ಆತನ ಕೈಯಲ್ಲಿ ಆತ ಭದ್ರವಾಗಿ ಹಿಡಿದುಕೊಂಡಿದ್ದಂತ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಐತಲ್ಲ, ಆ ಪೆಟ್ಟಿಗೆ ಯಾವಾಗಲೂ ಆತನ ಕೈಯಿಂದ ಜಾರಿ ಬಿದ್ದಿತ್ತು. ಮತ್ತೊಂದು ಸಲ ಆತನ ಕಣ್ಣೆದುರಿಗೆ ಒಂದು ಮಿಂಚು ಮಿಂಚುತ್ತೆ. ಆ ಮಿಂಚು ಮಿಂಚಿದಾಗ ಆ ಮಿಂಚಿನ ಬೆಳಕಿನಲ್ಲಿ ಆತನಿಗೆ ಅರಿವಾಗುತ್ತೆ. ಯಾವ್ದು ಅರಿವಾಗುತ್ತೆ? ನಾನು ಈ ಮನೆಯ ತುಂಬಾ ಹತ್ತಿರಕ್ಕೆ ಬಂದಿದ್ದೀನಿ ಅನ್ನುವಂತ ಅರಿವು ಆ ಮಿಂಚಿನ ಬೆಳಕಿನಿಂದ ಆತನಿಗೆ ಆಗುತ್ತೆ. ಮುಂದೆ ನೋಡಿ, ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವು ಕೇಳಿಬಂತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾವು ಯಾರನ್ನು ಕರೆಯಲು? ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ಸೊ ಇಲ್ಲಿಯವರೆಗೆ ರಾಹಿಲನಿಗೆ ಒಬ್ಬ ಮಹಿಳೆಯ ಆರ್ತನಾದ ಕೇಳಿಸ್ತಾ ಇತ್ತು. ಈಗ ಅವನು ಮನೆಯ ಹತ್ತಿರಕ್ಕೆ ಹೋದಾಗ ಆ ಮಹಿಳೆಯ ಆರ್ತನಾದದ ಜೊತೆಗೆ ಆ ಮಹಿಳೆಗೆ ಇನ್ನೊಂದು ಮಹಿಳೆ ಸಾಂತ್ವನವನ್ನ ಹೇಳ್ತಿರುವಂತಹ ಧ್ವನಿ ಕೂಡ ಆ ರಾಹಿಲನಿಗೆ ಕೇಳಿಸುತ್ತೆ. ನೋಡ್ರಿ, ಇನ್ನೊಂದು ಮಹಿಳೆ ಆ ಆರ್ತನಾದವನ್ನ ಮಾಡ್ತಿರಂತ ನೋವಲ್ಲಿ ನಡ್ತಾ ಇರುವಂತ ಮಹಿಳೆ ಏನ್ ಹೇಳ್ತಾ ಇದ್ದಾರೆ? ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನ ಅಂತ ಕರೀಲಿ? ಒಂದು ಸಲ ಬೆಳಗಾಗಿದ್ರೆ ಸಾಕಾಗಿತ್ತು, ನಾನು ನಿನ್ನ ವೈದ್ಯರಿಗೆ ಅಥವಾ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೆ, ನಿನ್ನ ಚಿಕಿತ್ಸೆಯನ್ನ ಮಾಡಿಸ್ತಾ ಇದ್ದೆ ಅನ್ನುವಂಥ ಸಾಂತ್ವನದ ಮಾತುಗಳು ಒಬ್ಬ ಹಿರಿಯ ಹೆಂಗಸು, ಹಿರಿಯ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಹೇಳ್ತಿರುವಂತ ಧ್ವನಿ ಕೂಡ ಅಲ್ಲಿ ರಾಹಿಲನಿಗೆ ಕೇಳಿಸುತ್ತೆ. ಹಾಗೆ ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಲು ಹತ್ತಿ ಬಾಗಿಲು ಬಡ. ಸೊ ಬಾಗಿಲನ್ನ ಬಡದಾಗ ಏನಂತ ಬಾಗಿಲನ್ನ ಬಿಡ್ತಾನೆ ನೋಡಿ, ಅಮ್ಮ ಬಾಗಿಲು ತೆಗೀರಿ ಅಂತ ಕೂಗ್ತಾ ಆ ಮನೆಯ ಬಾಗಿಲನ್ನ ಬಡ. ಆಗ ಮನೆಯ ಒಳಗಿನಿಂದ ಒಂದು ಧ್ವನಿ ಕೇಳಿಸುತ್ತೆ. ಏನಂತ? ಯಾರಪ್ಪ ಅದು? ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿಯೇ ಕೇಳಿದರು.
ಯಾವಾಗ ರಾಹಿಲ ಆ ಮನೆಯ ಬಾಗಿಲನ್ನ ಬಡ್ದ, ಬಾಗಿಲನ್ನು ತೆಗೆದಿ ಅಂತ, ಆಗ ಮನೆಯ ಒಳಗಿದ್ದಂತ ಆ ಹೆಂಗಸು, ಯಾರಪ್ಪ ಅದು ನೀನು ಇಷ್ಟೊತ್ತಲ್ಲಿ, ಅದು ಇಂಥ ಕತ್ತಲ ಗುಹೆಯಲ್ಲಿ ಈ ರಾತ್ರಿಯಲ್ಲಿ ಬಂದಿರೋದು ಅಂತ ಒಳಗಿನಿಂದ ಹೆಂಗಸು ಕೂಡ ಜೋರಾಗಿಯೇ ಹೊರಗಿರುವಂತ ರಾಹಿಲನಿಗೆ ಗದರಿಸುವ ಧಾಟಿಯಲ್ಲಿ ಆಕೆ ಕೂಡ ಕೇಳಿ. ಅದಕ್ಕೆ ರಾಹಿಲ್, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್ ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ರಾಹಿಲ್ ಏನ್ ಹೇಳ್ತಾನೆ, ದಯವಿಟ್ಟು ಬಾಗಿಲನ್ನ ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಸೊ ಪ್ಲೀಸ್ ದಯಮಾಡಿ ದಯವಿಟ್ಟು ಬಾಗಿಲನ್ನ ತೆಗೆಯಿರಿ ಅಂತ ಹೇಳಿದ. ಸೊ ಇಲ್ಲಿರುವಂತ ಈ ಸೆಂಟೆನ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಪ್ಲೀಸ್ ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ಇದೇ ವಾಕ್ಯವನ್ನ ನಿಮಗೆ ನಾನು ಪರೀಕ್ಷೆಗೆ ಕೊಟ್ಟು ಅಲ್ಲಿ ಪ್ಲೀಸ್ ಅನ್ನುವಂತ ಪದವನ್ನ ಅಂಡರ್ಲೈನ್ ಮಾಡಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬಹುದು. ಗೆರೆಗೆಳೆದಿರುವ ಪದದಲ್ಲಿರುವ ವ್ಯಾಕರಣ ವಿಶೇಷತೆ ಏನು? ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಪ್ಲೀಸ್ ಅನ್ನುವಂಥದ್ದು ಇದು ಆಂಗ್ಲ ಭಾಷೆಯ ಪದ ಅಲ್ವಾ. ಕನ್ನಡ ಭಾಷೆಯ ಪದಗಳನ್ನ ಬಿಟ್ಟು ಯಾವುದೇ ಭಾಷೆಯ ಪದಗಳಾಗಿದ್ರು ಕೂಡ ಆ ಪದಗಳನ್ನು ನಾವು ಕರಿತೀವಿ ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ ಅಲ್ವಾ. ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ. ಸೊ ನೀವು ಆಂಗ್ಲ ಭಾಷೆಯ ಪದ ಅಂತ ಬರೀಬಾರ್ದು ಉತ್ತರದಲ್ಲಿ. ಅದು ಆಂಗ್ಲ ಭಾಷೆಯ ಪದನೇ ಹೌದು, ಆದ್ರೂ ಆಂಗ್ಲ ಭಾಷೆಯ ಪದ ಅಂತ ಬರೆಯದೆ ಅನ್ಯ ದೇಶೀಯ ಪದ ಅಂತ ಉತ್ತರದಲ್ಲಿ ಬರೀಬೇಕಾಗುತ್ತೆ. ಸೊ ಮುಂದೆ ನೋಡಿ, ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನ. ಮುದುಕಿಯೊಬ್ಬಳು ಒಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಯಾವಾಗ ರಾಹಿಲು ನನಗೆ ಗಾಯ ಆಗಿದೆ, ನಾನು ಗಾಯಗೊಂಡಿದ್ದೀನಿ, ದಯವಿಟ್ಟು ಬಾಗಿಲು ತೆಗೆದಿ ಅಂತ ಧೈರ್ಯವಾಗಿ ಬೇಡಿಕೊಂಡು ಆಗ ಒಳಗಿರುವಂತಹ ಆ ಹೆಂಗಸಿನ ಕಡೆ ಗಾಯ ನೋಡಿ. ಆಕೆಯ ಪ್ರಕಾರ ಗಾಯ ಅಂದ್ರೆ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ. ಸೊ ಆಕೆಯ ಪ್ರಕಾರ ಯುದ್ಧ ಏನ್ ಮಾಡುತ್ತಂತೆ, ಯುದ್ಧ ಮನಸ್ಸಿಗೆ ಹಾಗೆ ದೇಹಕ್ಕೆ ಎರಡಕ್ಕೂ ಕೂಡ ಗಾಯವನ್ನು ಮಾಡುತ್ತದೆ. ಇದೇ ಯುದ್ಧದ ನಿಯಮ, ಮನಸ್ಸಿಗೆ ಮತ್ತೆ ದೇಹಕ್ಕೆ ಗಾಯ ಮಾಡುವುದು. ಹಾಗೆ ಹೇಳ್ತಾ ಆ ಮುದುಕಿ ತನ್ನಲ್ಲೇ ಒಣಗಿಕೊಳ್ತಾ ಒಂದು ಬಾಗಿಲನ್ನ ತೆಗೆದು ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದಳು. ಸೊ ರಾಹಿಲ ಏನ್ ಮಾಡ್ದ, ಆ ಹೆಂಗಸು ಬಾಗಿಲನ್ನ ತೆಗೆದ ತಕ್ಷಣ, ಆ ಮುದುಕಿ ಬಾಗಿಲನ್ನ ತೆಗೆದ ತಕ್ಷಣ ಆ ಮನೆಯ ಒಳಗೆ ಹೋಗಿ ಆತುರದಿಂದ ಆತನೇ ಸ್ವತಃ ಬಾಗಿಲನ್ನ ಇಕ್ಕಿಕೊಂಡ, ನಂತರ ಬಾಗಿಲನ್ನ ಮುಚ್ಚಿದ. ಹಾಗೆ ಬಾಗಿಲನ್ನ ಮುಚ್ಚಿ ಮನೆಯಾಕೆಯನ್ನ ದಿಟ್ಟಿಸಿ ನೋಡಿದಾಗ ತಲೆಗೂದಲು ಬೆಳ್ಳಗಾದ ಮುದುಕಿ, ಆಕೆ ಆ ಹೆಂಗಸು ತಲೆಗೂದಲು ಬೆಳ್ಳಗಾದ ಮುದುಕಿ ಕೈಯಲ್ಲೊಂದು ಚಿಕ್ಕ ದೀಪವನ್ನ ಹಿಡ್ಕೊಂಡು ಆ ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನ ಅಂಟಿಸಲಾಗಿತ್ತು. ನೋಡ್ರಿ, ಆ ಮುದುಕಿ ಕೂದಲೆಲ್ಲ ಬೆಳಗಾಗಿ ಹೋಗಿತ್ತಂತೆ. ಹಾಗೆ ಕೈಯಲ್ಲಿ ಒಂದು ಚಿಕ್ಕದಾಗಿರುವಂತಹ ದೀಪವನ್ನು ಹಿಡ್ಕೊಂಡಿತ್ತು. ಆ ದೀಪದ ಬೆಳಕು ಮನೆಯಿಂದ ಹೊರಗೆ ಆಚೆಗೆ ಹೋಗಬಾರ್ದು, ಆ ರೀತಿಯಾಗಿ ಮನೆಯ ಬಾಗಿಲಿನ ಎಲ್ಲ ಏನು ಸಂಧಿಗಳಿರ್ತವೆ ಆ ಸಂಧಿಗಳಿಗೆ ಕಾಗದಗಳನ್ನ ಅಂಟಿಸಲಾಗಿತ್ತು. ಈಗ ಹೇಳಿ ನೋಡೋಣ, ಮನೆಯಿಂದ ಬೆಳಕು ಹೊರಗೋದ್ರೆ ಏನಾಗ್ತಾ ಇತ್ತು? ಮನೆಯಿಂದ ಏನಾದ್ರೂ ಬೆಳಕಿನ ಕಿರಣಗಳು ಹೊರಗೋಗಿದ್ರೆ ಆ ಮನೆಯ ಮೇಲೆ ಹಾಕಾರುವಂತಹ ವಿಮಾನಗಳಿಂದ ಬಾಂಬ್ಗಳ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಕರೀತೀವಿ, ನೆನಪಿರ್ಬೇಕು ನಿಮಗೆ. ಸೊ ಇಲ್ಲಿ ಒಂದು ಪದ ಇದೆ ನೋಡ್ರಿ, ತಲೆಗೂದಲು ಅನ್ನುವಂತ ಪದ ಇದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಮತ್ತೆ ಈ ತಲೆಗೂದಲು ಅನ್ನುವಂತ ಪದವನ್ನ ಸಂಧಿ ಮಾಡಿದ್ರೆ ಏನಾಗ್ತದೆ ನೋಡಿ, ಸಂಧಿ ಮಾಡಿದ್ರೆ ತಲೆ ಪ್ಲಸ್ ಕೂದಲು ಅಂತ, ಹೌದಾ? ಸೊ ಇದನ್ನ ನಾವು ಯಾವ ಸಂಧಿಯಿಂದ ಕರೀಬಹುದು? ಇದು ಆದೇಶ ಸಂಧಿ. ಇದೇ ತಲೆಗೂದಲು ಅನ್ನುವಂತ ಪದವನ್ನ ಸಮಾಸ ಮಾಡಿದ್ರೆ ಏನಾಗುತ್ತೆ ನೋಡಿ, ಸಮಾಸ ಮಾಡಿದ್ರೆ ತಲೆಯ ಪ್ಲಸ್ ಕೂದಲು ಅಂತ. ಸೊ ತಲೆ ಪ್ಲಸ್ ಕೂದಲು ಅನ್ನೋದು ಸಂಧಿ ಪದ, ಹಾಗೆ ತಲೆಯ ಪ್ಲಸ್ ಕೂದಲು ಅನ್ನೋದು ಸಮಾಸ ಪದ. ತಲೆ ಪ್ಲಸ್ ಕೂದಲು ಆದೇಶ ಸಂಧಿ, ತಲೆಯ ಪ್ಲಸ್ ಕೂದಲು ತತ್ಪುರುಷ ಸಮಾಸ, ನೆನಪಿರಲಿ. ಮುಂದೆ, ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿ, ಯಾರಪ್ಪ ನೀನು? ನಮ್ಮ ಕಡೆಯವರು ತಾನೆ. ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಸೊ ಆ ಮುದುಕಿಯ ತಲೆ ಕೂದಲು ಬೆಳ್ಳಗಾಗಿತ್ತು, ಜೊತೆಗೆ ಆಕೆಯ ಮುಖವೆಲ್ಲ ಏನಾಗಿತ್ತು? ಸುಕ್ಕುಗಟ್ಟಿ ಹೋಗಿತ್ತು. ಸೊ ಅಂತಹ ಮುದುಕಿ ತನ್ನ ಕೈಯಲ್ಲಿ ಹಿಡಿದಿರುವಂತಹ ದೀಪವನ್ನ ರಾಹಿಲನ ಮುಖದ ಸಮೀಪಕ್ಕೆ ತಂದು ರಾಹಿಲನಿಗೆ ಪ್ರಶ್ನೆಯನ್ನ ಮಾಡ್ತಾಳೆ, ಏನಂತ? ಯಾರಪ್ಪ ನೀನು?
ನಮ್ಮ ಕಡೆಯವರು ತಾನೆ. ನಮ್ಮ ಕಡೆಯವರು ಅಂದ್ರೆ ಏನು? ನಮ್ಮ ದೇಶಕ್ಕೆ ಸೇರಿದಂತ ಸೇನೆಯ ವ್ಯಕ್ತಿ ತಾನೇ ನೀನು ಅಂತ ಕೇಳಿ. ಹಾಗೆ ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಸೊ ಹಾಗೆ ಕೇಳ್ತಾನು ಕೂಡ ಮುದುಕಿಯ ಮಾತಲ್ಲಿ ಭಯ ಇತ್ತು. ಒಂದು ಪಕ್ಷ ಈ ವ್ಯಕ್ತಿ ಶತ್ರು ಸೈನ್ಯಕ್ಕೆ ಸೇರಿದವನಾಗಿದ್ರೆ ನನ್ನ ಮತ್ತು ನನ್ನ ಮನೆಯಲ್ಲಿರುವಂತಹ ನನ್ನ ಸೊಸೆಯ ಗತಿ ಏನಾಗಬಹುದು, ನಮ್ಮ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರವನ್ನ ಈತ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಆಕೆಗೆ ಭಯ ಕೂಡ ಆಯಿತು. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಡಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಈ ಎಲ್ಲಾ ವಾಕ್ಯವನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡ್ರಿ ಏನ್ ಹೇಳ್ತಾನ ಆತ ಮುದುಕಿಯ ಕೈಯಲ್ಲಿರುವಂತಹ ದೀಪ ಇದೆಯಲ್ಲ, ಆ ದೀಪದ ಕಡೆಗೆ ತನ್ನ ಮುಖವನ್ನ ಮಾಡಿ ಆ ಮುದುಕಿಗೆ ಹೇಳ್ತಾನೆ ಏನಂತ, ನಾನು ಯುದ್ಧ ಮಾಡುವಂತ ಮೂರ್ಖರ ಕಡೆಯವನಲ್ಲ. ಸೊ ಹಾಗಾದ್ರೆ ರಾಹಿಲನ ಪ್ರಕಾರ ಯುದ್ಧವನ್ನ ಮಾಡುವಂತ ವ್ಯಕ್ತಿಗಳು ಯಾರು? ಮೂರ್ಖರು. ಇಲ್ಲಿ ರಾಹಿಲ ಸ್ವತಃ ಒಬ್ಬ ಸೈನಿಕ, ಸೇನೆಯಲ್ಲಿ ಕೆಲಸ ಮಾಡುವಂತಹ ವೈದ್ಯ. ಸೊ ಈತನೇ ಹೇಳ್ತಾನೆ ಈತನ ಪ್ರಕಾರ ಯುದ್ಧ ಮಾಡುವಂತರು ಮೂರ್ಖರು. ಸೊ ಹೇಳ್ತಾನೆ ನೋಡ್ರಿ, ನಾನು ಯುದ್ಧ ಮಾಡುವಂತ ಮೂರ್ಖರ ಕಡೆಯವನಲ್ಲ, ಮತ್ತೆ ನಾನು ಯಾರು? ಸಂಕಷ್ಟಕ್ಕೆ ಈಡಾದ ಮನುಷ್ಯರ ಕಡೆಯವರು. ಸೊ ಈತನಿಗೆ ಏನು ಮುಖ್ಯ ಅಂದ್ರೆ ಯುದ್ಧ ಮುಖ್ಯ ಅಲ್ಲ, ಸಂಕಷ್ಟಕ್ಕೆ ಈಡಾಗಿರುವಂತಹ ಜನ ಅವರು ಶತ್ರುಗಳೇ ಆಗಿರಲಿ ಅಥವಾ ಮಿತ್ರರೇ ಆಗಿರಲಿ ಅವರ ಸಹಾಯವನ್ನ ಮಾಡುವಂತ ಉದ್ದೇಶವನ್ನ ಇಟ್ಟುಕೊಂಡಿರುವಂತ ಒಬ್ಬ ವ್ಯಕ್ತಿ ರಾಹಿಲ್. ಸೊ ಹೀಗೆ ಹೇಳಿದಾಗ ಈ ಪ್ರಶ್ನೆ ಕೂಡ ಬರುತ್ತೆ, ರಾಹಿಲನು ಮುದುಕಿಗೆ ಗಂಭೀರವಾಗಿ ಏನೆಂದು ಹೇಳಿದನು? ಏನಂತ ಹೇಳ್ದ ನೋಡ್ರಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ರಾಹಿಲನು ಮುದುಕಿಗೆ ಗಂಭೀರವಾಗಿ ಹೇಳಿದನು. ನೆನಪಿರಲಿ. ಸೊ ಇದು ಮುದುಕಿ ಮತ್ತು ರಾಹಿಲ ಮನೆಯ ಒಳಗಿನ ಬಾಗಿಲ ಒಳಗಿದ್ದು ಮಾತಾಡ್ಕೊಳ್ಳುವಂತ ವಿಷಯ. ಅಂದ್ರೆ ಮನೆಯ ಒಂದು ಕೊಠಡಿಯ ಒಳಗೆ ಆ ಮುದುಕಿಯ ಸೊಸೆ ಮತ್ತೆ ಕೂಗ್ತಾ ಇದ್ದಾಳೆ ನೋವಲ್ಲಿ. ನೋಡಿ, ಯಾ ಅಲ್ಲಾ ಉಮ್ಮ ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಆ ಮುದುಕಿಯ ಸೊಸೆ ಪುನಃ ಕೂಗ್ತಾ ಇದ್ದಾಳೆ ಯಾ ಅಲ್ಲಾ. ಮತ್ತೆ ಉಮ್ಮ ಅಂತ ಒಂದು ವರ್ಡ್ ಇದೆ, ಒಂದು ಪದ ಇದೆ. ಉಮ್ಮ ಅಂತಂದ್ರ ಆಂಗ್ಲ ಭಾಷೆಯಲ್ಲಿ ಕಮ್ಯುನಿಟಿ ಅಂತ ಕರಿತೀವಿ, ಸಮುದಾಯ ಅಂತ ಕರೀತೀವಿ. ಸೊ ಇಲ್ಲೇ ಅಕ್ಕಪಕ್ಕದಲ್ಲಿ ಯಾರಾದ್ರೂ ವ್ಯಕ್ತಿಗಳಿದ್ರೆ ದೇವರೇ, ಅಲ್ಲ ದೇವರೇ ಅಥವಾ ಉಮ್ಮ ಯಾವುದಾದ್ರೂ ವ್ಯಕ್ತಿಗಳಿದ್ದರೆ ಬಂದು ನನ್ನನ್ನ ದಯಮಾಡಿ ಕಾಪಾಡಿ, ಇನ್ನು ನನಗೆ ಈ ನೋವನ್ನು ತಾಳೋದಕ್ಕೆ ಆಗ್ತಾ ಇಲ್ಲ ಅಂತ ಒಳಗಿಂದ ಮತ್ತೊಮ್ಮೆ ಆ ಮುದುಕಿಯ ಸೊಸೆಯ ಆತ್ಮನಾದ ಕೇಳಿಸಿದಾಗ ರಾಹಿಲ್ ಸಹಜವಾಗಿ ಆ ಮುದುಕಿ ಕೇಳ್ತಾನೆ, ಯಾರ ಮಾತು ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ಆ ಸೊಸೆಯ ಆತನಾದ ಕೇಳಿದಾಗ ರಾಹಿಲ್ ಸ್ವತಃ ಆತನೇ ಕಾಲದ ಮುಡ್ಕೊಂಡು ಸಾಕಷ್ಟು ನೋವಲ್ಲಿ ಆತ ಬಳುತ್ತಾ ಇದ್ದ. ಅಷ್ಟೊಂದು ನೋವನ್ನು ಇಟ್ಕೊಂಡು ಕೂಡ ಅವನು ಮುದುಕಿ ಕೇಳ್ತಾನೆ, ಯಾರ ಮಾತು? ಯಾವ ನಿಮ್ಮ ಮನೆಯ ಒಳಗಿರುವಂತಹ ಮಹಿಳೆಗೆ ಅಥವಾ ಸೊಸೆಗೆ ಏನಾಗಿದೆ ಅಂತ ಸ್ವತಃ ಈತನ ನೋವನ್ನು ಕೂಡ ಮತ್ತು ಮುದುಕಿಗೆ ಕೇಳಿದ. ಆಗ ಮುದುಕಿ ಹೇಳ್ತಾರೆ, ಏನು ಹೇಳಿದಪ್ಪ? ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಬೇನೆ ಪದವನ್ನು ಮಾಡ್ಕೊಡ್ರಿ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು. ಅದೇ ಸೂಲಗಿತ್ತಿ ಅನ್ನೋ ಪದವನ್ನು ಕೂಡ ಅಂಡರ್ಲೈನ್ ಮಾಡ್ಕೊಡ್ರಿ. ಬ್ಲಾಕ್ಔಟ್, ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೆ ಒಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು. ನೋಡ್ರಿ, ರಾಹಿಲ್ ಕೇಳಿದ ಹುಡುಗಿಗೆ, ಯಾರು ನಾವು ಏನಾಗಿದೆ, ಯಾಕೆ ಇಷ್ಟೊಂದು ಕೂಗ್ತಾ ಇದ್ದಾರೆ ಅಂತ ಕೇಳಿದಾಗ ಮುದುಕಿ ಹೇಳ್ತಾಳೆ, ಏನು ಅಂತ ಹೇಳಪ್ಪ ನಾನು, ನನ್ನ ಸೊಸೆ ಮನೆಯ ಒಳಗೆ ಹೆರಿಗೆಯ ಬೇನೆ. ಬೇನೆ ಅಂದ್ರೆ ನೋವು ಅಥವಾ ಕಷ್ಟ. ಬೇನೆ ಅಂದ್ರೆ ನೋವು. ಸೊ ಹೆರಿಗೆಯ ನೋವನ್ನ ನನ್ನ ಮಗಳು ನನ್ನ ಸೊಸೆ ತಿಂತಾ ಇದ್ದಾರೆ. ಸಂಜೆಯಿಂದನೇ ಆಕೆಗೆ ಹೆರಿಗೆಯ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನ ಅಥವಾ ಸೂಲಗಿತ್ತಿಯನ್ನ, ಇದು ಸೂಲಗಿತ್ತಿ ಅಂತಂದ್ರೆ ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವಂತಹ ಒಬ್ಬ ಮಹಿಳೆಗೆ ಸೂಲಗಿತ್ತಿ ಅಂತ ಕರೀತಾರೆ. ಸೊ ಆ ಸೂಲಗಿತ್ತಿಯನ್ನಾದ್ರೂ ಕರೆಯೋಣ ಅಂತಂದ್ರೆ ಹೊರಗಡೆ ಬಾಂಬ್ಗಳ ದಾಳಿ ಆಗ್ತಾ ಇದೆ, ಜೊತೆಗೆ ಬ್ಲಾಕ್ಔಟ್ ನಿಯಮ ಇದೆ. ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೆ ಒಮ್ಮೆ ಹೆರಿಗೆಯಾದ್ರೆ ಸಾಕಾಗಿತ್ತು. ಸೊ ಇಲ್ಲಿ ಹೊರಗಡೆ ಎಷ್ಟೊಂದು ಗಾಳಿ ಆಗ್ತಾ ಇದಾವೆ, ವಿಮಾನಗಳಿಂದ ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ, ಜೊತೆಗೆ ಯುದ್ಧ ಬೇರೆ ಆಗ್ತಾ ಇದೆ, ಹಾಗೆ ಬ್ಲಾಕ್ಔಟ್ ನಿಯಮ ಇದೆ. ಇವೆಲ್ಲ ಕಷ್ಟಗಳ ಮಧ್ಯೆ ನನ್ನ ಸೊಸೆಗೆ ಹೆರಿಗೆಯ ನೋವು ಪ್ರಾರಂಭವಾಗಿದೆ.
ಒಂದು ಕ್ಷಣ ನನ್ನ ಸೊಸೆಗೆ ಹೆರಿಗೆ ಆಗಿದ್ದಿದ್ರೆ ಮುಂದೆ ಏನೇ ಇದ್ರೂ ಕೂಡ ನಾನು ಅದನ್ನ ತಾಳ್ಕೊಳ್ತಾ ಇದ್ದೆ ಅಂತ ನೋವಿನಲ್ಲಿ ಆ ಮುದುಕಿ ರಾಹಿಲ್ನಿಗೆ ಹೇಳ್ತಾರೆ. ಆಗ ರಾಹಿಲ್, ಅಮ್ಮ, ನಾನು ಓರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸ್ತಾರೆ, ನಾನು ಕೂಡ ಡಾಕ್ಟರ್, ನೀವು ಅಪ್ಪಣೆ ಕೊಟ್ರೆ ಅಥವಾ ಒಪ್ಪಿದ್ರೆ ನಾನು ಆಕೆನ ಒಂದ್ಸಲ ಪರೀಕ್ಷೆ ಮಾಡೋಣ ಅಂತ ಕೇಳಿ. ಆಗ ಮುದುಕಿ, ಹೌದಾ, ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದರೆಂದು ತೋರುತ್ತದೆ. ಆದರೆ ನೀನು ತುಂಬಾ ಬಳಲಿದ್ದಿ, ನೀನಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿದ್ದಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ನೋಡಿ, ಯಾವಾಗ ನಾನು ಡಾಕ್ಟರು, ನಾನು ಕೂಡ ಒಬ್ಬ ವೈದ್ಯ, ನೀವು ಒಪ್ಪೋದಾದ್ರೆ ನಿಮ್ಮ ಸೊಸೆಯನ್ನು ನಾನು ಪರೀಕ್ಷೆ ಮಾಡಲ ಅಂತ ಕೇಳಿದಾಗ ಮುದುಕಿ ಹೌದಾ ಅಂತ ಭಯ ಮತ್ತು ಸಂದೇಹಗಳೇ ಇದ್ವಲ್ಲ ಆಕೆ ಮನಸ್ಸಲ್ಲಿ, ಅವೆಲ್ಲ ಮುಚ್ಚಣಕ್ಕೆ ನಿವಾರಣೆ ಆಯಿತು. ನಿವಾರಣೆ ಆದ ತಕ್ಷಣ ಆಕೆ ಹೇಳಿದ್ದು, ಅಲ್ಲಾಹುವೇ ಅಂದ್ರೆ ಆ ದೇವರೇ ನಿನ್ನನ್ನ ನಮ್ಮ ಸಹಾಯಕ್ಕೆ ಅಂತ ಇಲ್ಲಿ ಕಳಿಸಿದನೆ ಅಂತ ಅನಿಸುತ್ತೆ. ಆದ್ರೆ ನೀನು ತುಂಬಾ ಬಳಲಿ ಹೋಗಿದೀಯಾ, ತುಂಬಾ ಆಯಾಸಗೊಂಡಿದೀಯಾ, ಜೊತೆಗೆ ಮಳೆಯಲ್ಲಿ ನಿಂದು ಒದ್ದೆಯಾಗಿದೆಯಾ, ಒಂದು ಕ್ಷಣ ಇರು, ಒಂದು ನಿಮಿಷ ಇರು, ನಿನಗೆ ನನ್ನ ಮಗನ ಬಟ್ಟೆಯನ್ನು ತಂದು ಕೊಡ್ತೀನಿ ಅಂತ ಒಳಗೆ ಹೋಗಿ ತನ್ನ ಮಗನ ಬಟ್ಟೆಯನ್ನು ತಂದು ಕೊಡು. ನೋಡಿ, ಇಷ್ಟು ಹೊತ್ತು ಸಂದೇಹದಿಂದ ಯಾವ ವ್ಯಕ್ತಿಯನ್ನ ನೋಡ್ತಾ ಇದ್ದ ಮುದುಕಿ ಈಗ ಅದೇ ವ್ಯಕ್ತಿಗೆ ತನ್ನ ಮಗನ ಬಟ್ಟೆಯನ್ನು ತಂದು ಕೊಡ್ತಾ ಇದ್ದಾಳೆ ಅಂತಂದ್ರೆ ಆಕೆ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ಯಾವ ಭಾವನೆ ಮೂಡ್ತು? ಸೊ ಈತನು ಕೂಡ ನನ್ನ ಮಗನ ಸಮಾನ ಅನ್ನುವಂಥ ಭಾವನೆ ಮೂಡ್ತು. ಈಗ ಶತ್ರುನೋ ಅಥವಾ ಮಿತ್ರನೋ ಅನ್ನುವಂಥ ಭಾವನೆ ಇಲ್ಲ. ಆತ ನನಗೆ ಸಹಾಯ ಮಾಡೋದಕ್ಕೆ ದೇವರೇ ಕಳಿಸಿರುವಂತ ಒಬ್ಬ ವ್ಯಕ್ತಿ ಅಂತ ಅನ್ಕೊಂಡು ಆತನಿಗೆ ತನ್ನ ಮಗನ ಬಟ್ಟೆಯನ್ನು ತಂದು ಕೊಟ್ಟು. ಹಾಗೆ ರಾಹಿಲ ಕುಳಿತುಕೊಂಡಿರುವಂತಹ ಭಂಗಿಯಲ್ಲೇ ಆ ಬಟ್ಟೆಗಳನ್ನ ಧರಿಸ್ತಾ ಇರೋದನ್ನ ಕೂಡ ಆ ಮುದುಕಿ ನೋಡಿ ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿ. ಯಾಕಪ್ಪ, ಏನಾಯ್ತು, ನಿನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ವಾ ಅಂತ ಕೇಳಿ. ಆಗ ರಾಹಿಲ್, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡು, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದು. ಏನ್ ಹೇಳ್ತಾರೆ ರಾಹಿಲು, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನ ನಾನು ಆಮೇಲೆ ನೋಡ್ಕೊಳ್ತೀನಿ, ಮೊದಲು ನೀವು ನಿಮ್ಮ ಸೊಸೆಯನ್ನ ತೋರಿಸಿ ಅಂತ ಹೇಳಿ. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲಿಡುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ನಿಲ್ಲಿಸಿ, ನಾನು ಆಕೆಯನ್ನು ಪರೀಕ್ಷಿಸಿದೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದ ಆಕೆಯನ್ನು ಪರೀಕ್ಷಿಸತೊಡಗಿದನು. ಈಗ ಮುದುಕಿ ಏನ್ ಮಾಡಿದ್ದು, ತನ್ನ ಕೈಯಲ್ಲಿದ್ದಂತಹ ಮಂದ ಬೆಳಕಿನ ದೀಪ, ನೋಡಿ ಮಂದ ಬೆಳಕು, ಯಾಕೆಂದ್ರೆ ತುಂಬಾ ಬೆಳಕಾಗಿದ್ರೆ ಬೆಳಕಿನ ಕಿರಣಗಳು ಮನೆಯಿಂದ ಹೊರಗೆ ಹೋಗ್ತವೆ. ಯಾವಾಗ ಮನೆಯಿಂದ ಬೆಳಕಿನ ಕಿರಣಗಳು ಹೊರಗೆ ಹೋಗ್ತವೋ ಅವಾಗ ಮನೆಯ ಮೇಲೆ ಏನಾಗುತ್ತೆ, ಬಾಂಬಿನ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂದ ಬೆಳಕಿನ ದೀಪವನ್ನ ಹಿಡ್ಕೊಂಡು ಆ ಮುದುಕಿ ತನ್ನ ಸೊಸೆ ಮಲಗಿರುವಂತ ಕೋಣೆಯ ಕಡೆಗೆ ಹೋದ. ಸೊ ಆ ಮುದುಕಿಯನ್ನೇ ಹಿಂಬಾಲಿಸ್ತಾ ತೆವಳ್ತಾ ರಾಹಿಲ ಕೂಡ ಆ ಕೋಣೆಯ ಒಳಗೆ ಹೋದ. ಅಲ್ಲಿ ಆ ಮಂದ ಬೆಳಕಿನಲ್ಲಿ ನರಳುತ್ತಾ ಇದ್ದಂತ ಆ ಮಹಿಳೆಯನ್ನ ದಿಟ್ಟಿಸಿ ನೋಡಿದ ರಾಹಿಲ. ದಿಟ್ಟಿಸಿ ನೋಡಿ ಹೇಳಿದ, ನಾನು ಆಕೆಯನ್ನ ಪರೀಕ್ಷೆ ಮಾಡ್ತೀನಿ, ನೀವು ಮೊದಲು ಹೋಗಿ ಒಂದಿಷ್ಟು ಬಿಸಿ ನೀರನ್ನ ಸಿದ್ಧಪಡಿಸಿ, ಒಂದಿಷ್ಟು ಬಿಸಿ ನೀರನ್ನ ಮಾಡಿ ಅಂತ ಹೇಳಿದ್ರು. ಸೊ ಹಾಗೆ ಆ ಮುದುಕಿಯನ್ನ ಕಳಿಸಿ ಆ ರಾಹಿಲ ಆ ಮಹಿಳೆಯನ್ನ ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ಪರೀಕ್ಷೆ ಮಾಡ್ತಾ ಇದ್ದ ಹಾಗೇನೆ ಆ ಮುದುಕಿಯ ಸೊಸೆಗೆ ಒಂದು ನೋವು, ಆ ಹೆರಿಗೆಯ ನೋವು, ದೊಡ್ಡ ಸಮುದ್ರದ ಅಲೆಯ ಹಾಗೆ ಒಂದು ನೋವು ಆಕೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಂಡು ಆಕೆಗೆ ಇನ್ನೂ ಹೆಚ್ಚಾಗಿ ಚೀರುವಂತೆ, ಕೂಗಿಕೊಳ್ಳುವಂತೆ ಮಾಡ್ತಾರೆ. ಆಕೆ ಹಿಂದೆ ಹೊರಗಡೆ ದೂರದಲ್ಲಿ ಒಂದು ಶತ್ರು ದೇಶದ ವಿಮಾನ ಒಂದು ಬಾಂಬ್ ಅನ್ನು ಹಾಕಿರುವಂತ ಶಬ್ದ ಕೂಡ ಆತನಿಗೆ ಕೇಳಿಸುತ್ತೆ. ನೋಡಿ, ಒಂದು ಕಡೆ ಒಬ್ಬ ಮಹಿಳೆ ಒಂದು ಮಗುವಿಗೆ ಜೀವವನ್ನ ಕೊಡೋದಕ್ಕೆ ಹಾತೊರಿದಾಗ, ಇನ್ನೊಂದು ಕಡೆ ಹೊರಗೆ ಏನಾಗ್ತಾ ಇದೆ, ಸೊ ಅಲ್ಲಿ ಶತ್ರು ದೇಶದ ವಿಮಾನಗಳು ಜನರ ಜೀವವನ್ನ ತೆಗೆಯೋದಕ್ಕೆ ಅಂತ ಹಾತೊರಿದಾಗ. ಸೊ ಇದು ನೋಡಿ, ಒಂದು ಕಡೆ ಜೀವವನ್ನು ಉಳಿಸೋದಕ್ಕೆ ಒಬ್ಬ ಮಹಿಳೆ ಪ್ರಯತ್ನ ಪಡ್ತಿದ್ದಾರೆ, ಇನ್ನೊಂದು ಕಡೆ ಏನಾಗ್ತಾ ಇದೆ, ಜೀವವನ್ನ ತೆಗೆಯೋದಕ್ಕೆ ಅಂತ ಯುದ್ಧ ಆಗ್ತಾ ಇದೆ. ನೆಕ್ಸ್ಟ್, ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ನೋಡಿ, ಎಷ್ಟು ತುಂಬಾ ಸುಂದರವಾಗಿರುವಂತಹ ವಾಕ್ಯ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತದೆ. ಸೊ ಈ ಮನೆಯ ಒಳಗೆ ಆ ಮಂದ ಬೆಳಕಿನಲ್ಲಿ
ಒಂದು ಜೀವಿಯನ್ನು, ಜೀವಿ ಅಂದ್ರೆ ಈ ಒಂದು ಪುಟ್ಟ ಮಗುವನ್ನ ಜೀವಂತವಾಗಿ ಜನ್ಮ ಕೊಡೋದಕ್ಕೆ ಅಂತ ಒಂದು ಹೆಣ್ಣು ಮಗು ತನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟಿದ್ದಾಳೆ. ತನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟು ಆ ಒಂದು ಮಗುವಿಗೆ ಜೀವಂತವಾಗಿ ಜನ್ಮವನ್ನು ಕೊಡಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಹೊರಗಡೆ ನೋಡಿದ್ರೆ ಯುದ್ಧದ ಹೆಸರಿನಲ್ಲಿ ಹಲವಾರು ಅಮಾಯಕರ, ಹಲವಾರು ನಾಗರಿಕರ ಜೀವ ಸಾಮೂಹಿಕವಾಗಿ ಏನಾಗ್ತಾ ಇದೆ, ಅಂತ್ಯವಾಗ್ತಾ ಇದೆ, ಸಾಮೂಹಿಕವಾಗಿ ಕೊಲೆಯಾಗ್ತಾ ಇದೆ. ರಾಹಿಲನು ತಲೆ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರೂ ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ಯಾವಾಗ ಆ ಮುದುಕಿಯ ಸೊಸೆಯ ಪರಿಸ್ಥಿತಿಯನ್ನ ವೈದ್ಯ ಡಾಕ್ಟರ್ ರಾಹಿಲ್ ಗಮನಿಸಿದ್ನೋ ಆತನಿಗೆ ಏನಾಯ್ತು ಅಂದ್ರೆ ತಲೆಯನ್ನ ಕೊಡುಕೊಳ್ಳ ಹಾಗಾಯ್ತು. ಆದ್ರೆ ಇದು ಅಸಾಧ್ಯವಾಗಿರುವಂತ ಕೆಲಸ. ಇದರಲ್ಲಿ ಮಗು ಅಥವಾ ಆ ಮಹಿಳೆ ಇಬ್ಬರಲ್ಲಿ ಒಬ್ಬರ ಪ್ರಾಣ ಅಂತ ಹೋಗುವುದು ಖಚಿತ ಅಂತ ಅವನಿಗೆ ಅನಿಸ್ತು. ಹಾಗೆ ಈ ಹೆರಿಗೆ ಮಾಡಿಸೋದು ಕೂಡ ಅಷ್ಟು ಸುಲಭವಾಗಿರುವಂತ ಕೆಲಸ ಅಲ್ಲ ಅನ್ನೋದು ಕೂಡ ಆತನಿಗೆ ಮನದಟ್ಟಾಗ. ಹಾಗೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಅದು ಕೂಡ ಈಗ ಸಾಧ್ಯ ಇಲ್ಲ. ಜೊತೆಗೆ ಮಗು ಮತ್ತೆ ಆ ಮಹಿಳೆ ಇಬ್ಬರನ್ನು ಕೂಡ ಬದುಕಿಸೋದು ಕೂಡ ಸಾಧ್ಯ ಇಲ್ಲ ಅನ್ನೋದು ಆತನಿಗೆ ಗೊತ್ತಾಯಿತು. ಸೊ ಹಾಗೂ ಹೀಗೂ ತುಂಬಾ ಹೊತ್ತು ಪ್ರಯತ್ನವನ್ನ ಮಾಡಿದ ನಂತರ ಆ ರಾಹಿಲ ಮಹಿಳೆಯಲ್ಲಿದ್ದ ಆ ಮಗುವನ್ನ ಹೊರಗೆ ತೆಗಿತಾನೆ. ಆದ್ರೆ ಆ ಮಗುವೇನಾಗಿತ್ತು, ಅದು ನಿರ್ಜೀವವಾಗಿತ್ತು. ನಿರ್ಜೀವ ಆ ಮಗು ಸತ್ತು ಹೋಗಿತ್ತು. ನೋಡಿ, ಈ ಪದವನ್ನು ನೆನಪಿಕೊಂಡಿದೆ, ನಿರ್ಜೀವ. ಈ ಪದಕ್ಕೆ ನಿಮಗೆ ವಿರುದ್ಧಾರ್ಥಕ ಪದ ಕೇಳಬಹುದು. ನಿರ್ಜೀವ ಅಂದ್ರೆ ಬದುಕಿಲ್ಲದ್ದು ಅಥವಾ ಜೀವವಿಲ್ಲದ್ದು. ಇದಕ್ಕೆ ವಿರುದ್ಧಾರ್ಥಕ ಪದ ಜೀವ. ನಿರ್ಜೀವ, ಅದಕ್ಕೆ ವಿರುದ್ಧಾರ್ಥಕ ಪದ ಜೀವ. ಸೊ ಮಗುವನ್ನೇನೋ ಈಗ ಹೊರಗೆ ತೆಗೆದ, ಆದ್ರೆ ಆ ಮಗುವೇನಾಗಿತ್ತು, ಅದು ಈಗಾಗಲೇ ಸತ್ತು ಹೋಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಈ ಎಲ್ಲಾ ವಾಕ್ಯವನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡಿ, ಆ ಮಗು ಸತ್ತಂತ ಮಗುವನ್ನ ನೋಡಿದ ತಕ್ಷಣ ಆ ಮುದುಕಿ ಹಾಗೂ ಮುದುಕಿಯ ಸೊಸೆಯ ರೋದನ ಅಂದ್ರೆ ಅಳು ಅಂತ. ರೋದನ ಅಂದ್ರೆ ಅಳು, ದುಃಖ. ಸೊ ಆ ಸತ್ತಂತ ಮಗುವನ್ನು ನೋಡಿ ಮುದುಕಿ ಮತ್ತು ಆಕೆಯ ಸೊಸೆಯ ರೋದನ ಆ ಮನೆಯ ಮೂಲೆಗಳಲ್ಲೂ ಕೂಡ ಪ್ರತಿಧ್ವನಿ ಆಗುತ್ತೆ. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಇಷ್ಟು ವರ್ಷಗಳಿಂದ ಹಂಬಲಿಸಿ ಆಸೆ ಪಟ್ಟು ಇನ್ನು ಒಂದು ಮಗುವನ್ನ ಪಡಿಬೇಕು ಅಂತ ಬಯಕೆನ ಇಟ್ಕೊಂಡು ಇದ್ದಂತ ಈ ಮುದುಕಿ ಹಾಗೂ ಮುದುಕಿಯ ಸೊಸೆಗೆ ಹುಟ್ಟಿದಂತ ಮಗು ಕೊನೆಗೂ ಜೀವಂತವಾಗಿ ದಕ್ಕಲಿಲ್ಲ. ಹುಟ್ಟಿದ ತಕ್ಷಣವೇ ಅದು ಸತ್ತೋಯ್ತಲ್ಲ. ಹಾಗೆ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ. ಒಂದು ಪಕ್ಷ ಈ ಯುದ್ಧ ಇಲ್ಲದಿದ್ದರೆ ಏನಾದರೂ ಮಾಡಿ ಈ ಮಗುವನ್ನ ಬದುಕಿಸ್ಕೊಳ್ತಾ ಇದ್ವಿ. ಆದ್ರೆ ಈ ಯುದ್ಧದ ಕಾರಣದಿಂದಾಗಿ ಹುಟ್ಟಿದಂತ ಮಗು ಕೂಡ ಏನಾಯ್ತು, ಸತ್ತು ಹೋಯ್ತು ಅಂತ ಹೊರಗೆ. ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ಜನರಿಗೆ ಯುದ್ಧವನ್ನ ಮಾಡುವಂಥದ್ದು, ಹೊಡೆದಾಡುವಂಥದ್ದು, ಒಂದು ಜೀವವನ್ನ ಇನ್ನೊಂದು ಜೀವ ಕೊನೆಗಾಣಿಸುವಂತಹ ಕೆಟ್ಟ ಬುದ್ಧಿಯನ್ನ ಯಾಕ ದೇವರೇ ಕೊಡ್ತೀಯ ನೀನು ಅಂತ ಆ ಮುದುಕಿ ದೇವರನ್ನೇ ಒಂದು ಕಡೆ ಪ್ರಶ್ನೆಯನ್ನ ಮಾಡ್ತಾ ತನ್ನ ಎದೆಯನ್ನ ಬಡಿದುಕೊಳ್ತಾ ಆ ಹೆರಿಗೆಯಾಗಿರುವಂತ ಆ ತನ್ನ ಸೊಸೆಗೆ ಬಿಸಿ ನೀರಿನಿಂದ ಸ್ನಾನವನ್ನ ಮಾಡಿಸಿ ಒಂದು ಕಡೆ ಮಲಗಿಸ್ತಾರೆ. ಹಾಗೆ ನಿರ್ಜೀವವಾಗಿರುವಂತಹ ಮಗುವಿಗೂ ಕೂಡ ಸ್ನಾನ ಮಾಡಿಸಿ ಆ ಮಗುವನ್ನ ಬಟ್ಟೆಯಲ್ಲಿ ಸುತ್ತಿ ಆ ಮಗುವನ್ನು ಕೂಡ ಒಂದು ಕಡೆಗೆ ಇಟ್ಟರು. ಇದು ಈ ಪಾಠದ ಈ ಗದ್ಯದ ಇನ್ನೊಂದು ಭಾಗ ಆಯಿತು. ಸೊ ಮುಂದಿನ ಭಾಗದಲ್ಲಿ ರಾಹಿಲ ಮತ್ತೆ ಮುದುಕಿಯ ನಡುವೆ ಏನು ಸಂಭಾಷಣೆ ಆಗುತ್ತೆ, ಅವರಿಬ್ಬರಲ್ಲಿ ಇದ್ದಂತಹ ಗೊಂದಲ ಹೇಗೆ ಕಡಿಮೆ ಆಗುತ್ತೆ, ಸೊ ವೈರಿಗಳು ಪರಸ್ಪರ ವೈರಿಗಳು ಅನ್ನುವಂಥ ದ್ವೇಷ ಅವರಲ್ಲಿ ಬರುತ್ತೋ ಅಥವಾ ಮನುಷ್ಯತ್ವನೇ ದೊಡ್ಡದು ಅಂತ ಇವರಲ್ಲಿ ಒಳ್ಳೆಯ ಪ್ರೀತಿ ಅಥವಾ ಒಳ್ಳೆಯ ಭಾವನೆ ಬೆಳೆಯುತ್ತಾ ಅನ್ನೋದು ಮುಂದಿನ ಭಾಗದಲ್ಲಿ ಬರುತ್ತೆ. ಸೊ ಆ ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.